ಅದಾದ 5 ನಿಮಿಷಗಳಿಗೆ ಡಾಕ್ಟರ್ ಜಿಯಾ ಒಂದು ಹಿತವಾದ ವೇಗದಲ್ಲಿ ತನ್ನ ಮಾರುತಿ ಓಡಿಸುತ್ತಿದ್ದಳು. ಪಕ್ಕದ ಸೀಟಿನಲ್ಲಿ ಪಾಲಿ ತುಂಬಾ ರಿಲ್ಯಾಕ್ಸ್ಡ್ ಆಗಿ ಕುಳಿತಿದ್ದ. ಅವನ ಕಣತಲೆ ಈಗ ಪಟಗುಡುತ್ತಿರಲಿಲ್ಲ, ಚುಯಿಂಗಮ್ ಜಗಿಯುತ್ತಿರಲಿಲ್ಲ. ಏಕೆಂದರೆ ಪಾಲಿ ಸಿಗರೇಟು ಸೇದುತ್ತಿದ್ದ. 3 ತಿಂಗಳ ನಂತರ ಸೇದಿದ ಸಿಗರೇಟು ಅದು. ಒಂದೇ ಸಲಕ್ಕೆ ತಲೆಗೇರಿದ ನಿಕೋಟಿನ್ ಪಟಿಯಾಲ ಡ್ರಿಂಕ್ಗಿಂತ ಮಾದಕ. ಅವನು ಬಿಟ್ಟೂ ಬಿಡದೆ ಸಿಗರೇಟ್ ಎಳೆಯುತ್ತಿದ್ದ. ಚಿಕ್ಕದೊಂದು ಜುರುಕಿಯೂ ವೇಸ್ಟ್ ಆಗುವಂತಿಲ್ಲ. ಎಳೆದುಕೊಂಡ ಅಷ್ಟು ಹೊಗೆ ಎದೆಯ ಗೂಡಿನ ತುಂಬಾ ಹರಡಬೇಕು. ಶುದ್ಧ ನಿಕೋಟಿನ್ ರಕ್ತಕ್ಕೆ ಬೆರೆತು ರಕ್ತ ಮೆದುಳಿಗೆ ನುಗ್ಗಿದರೆ ಆಹಾ, ಪಾಲಿ ನಿಜಕ್ಕೂ ಮತ್ತನಾಗಿದ್ದ. ನೀವು ಮತ್ತೆ ಸೇದೋಕೆ ಶುರು ಮಾಡಬಾರ್ದಾಗಿತ್ತು, ಡ್ರೈವ್ ಮಾಡುತ್ತಲೇ ಅವನೆಡೆಗೆ ನೋಡದೆ ಹೇಳಿದಳು ಡಾಕ್ಟರ್ ಜಿಯಾ. ಇವತ್ತು ಸಿಗರೇಟು ಹಚ್ಚಿಕೊಳ್ಳದೆ ಇದ್ದಿದ್ರೆ ನನಗೆ ಬಂದಿದ್ದ ಸಿಟ್ಟಿನಲ್ಲಿ ಆ ಸೂಳೆ ಮಗ DCPನ ಬರೀ ಕೈಲಿ ಗುದ್ದಿ ಕೊಂದು ಬಿಡ್ತಿದ್ದೆ ಅಂದು ಇನ್ನೊಂದು ಜುರಿಗೆ ಎಳೆದ. ಪಾಲಿಯ ಬಾಯಿಂದ ಹೊರಟ ರಮ್ನ ವಾಸನೆ ಕಾರಿನ ತುಂಬಾ ಹರಡಿಕೊಂಡು ನಿಧಾನವಾಗಿ ಕಿಟಿಕಿಯೊಳಗಿನಿಂದ ತಪ್ಪಿಸಿಕೊಳ್ಳುತ್ತಿತ್ತು. ಅವನೆಡೆಗೆ ನೋಡಲಿಲ್ಲ ಜಿಯಾ. ಅವಳೀಗ ಕಾರನ್ನು ಪ್ಯಾಲೇಸ್ ಆರ್ಡರ್ಸ್ ಕಡೆಗೆ ತಿರುಗಿಸಿದ್ದಳು. ಪಾಲಿಗದು ಗೊತ್ತಾಗುತ್ತಿದೆಯಾ? ಎಚ್ಚರ ತಪ್ಪುವಷ್ಟಂತೂ ಅವನು ಕೊಡುವುದಿಲ್ಲ. ಸುಮ್ಮನೆ ಸೀಟಿಗೆ ತಲೆಯೊರಗಿಸಿಕೊಳ್ಳುತ್ತಿದ್ದಾನೆ. 3 ತಿಂಗಳ ನಂತರ ಸೇದಿದ ಮೊದಲ ಸಿಗರೇಟಿನ ಹೊಡೆತ ಅದು. ಮನೆಯೊಳಕ್ಕೆ ಬರಲು ತಕರಾರು ಮಾಡಲಾರ ಅಂದುಕೊಂಡಳು. ಪಾಲಿ ದಾರಿಯಲ್ಲಿ ಇನ್ನೂ ಒಂದು ಸಿಗರೇಟು ಸೇದಿದ. ಅವಳ ಕಾರು ನೇರವಾಗಿ ಅಪಾರ್ಟ್ಮೆಂಟಿನ ನೆಲಮಾಳಿಗೆಗೆ ಹೋಗುತ್ತದೆ. ಅಲ್ಲಿ ಪಾರ್ಕ್ ಮಾಡಿ 2 ಹೆಜ್ಜೆ ನಡೆದರೆ ಅಪಾರ್ಟ್ಮೆಂಟಿನ ಲಿಫ್ಟು 5ನೇ ಫ್ಲೋರಿನಲ್ಲಿರುತ್ತಾಳೆ ಜಿಯಾ. ಒಬ್ಬಂಟಿಯಾಗಿ ಮನೆಯೊಳಗೆ ಮಂದ ಬೆಳಕಿನ ನೀಲಿ ದೀಪ. ಪಾಲಿಯ ನಡಿಗೆಯಲ್ಲಿ ನಿಧಾನವಿದೆಯೇ ಹೊರತು ಅವನು ತೂರಾಡುತ್ತಿಲ್ಲ. ಕುಡಿದಾಗ ಪಾಲಿ ಯಾವತ್ತೂ ತೂರಾಡುವುದಿಲ್ಲ. ಸಿಟ್ಟಿಗೆದ್ದಾಗ ಮಾತ್ರ ಆಯ ಕಳೆದುಕೊಳ್ಳುತ್ತಾನೆ. ಈಗ ಸಿಟ್ಟಿಗೆದ್ದಿಲ್ಲ, ಸಿಗರೇಟು ಸೇದುತ್ತಿದ್ದಾನೆ. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅಂದಳು ಜಿಯಾ. ಆಗ ಗಮನಿಸಿದ ಅವಳನ್ನು ಪಾಲಿ. ಬಿಗಿಯಾದ ಬಿಳಿ ಲೆನಿನ್ ಬಟ್ಟೆಯ ಪ್ಯಾಂಟು ಧರಿಸಿದ್ದಳು. ಮೇಲೆ ನೆವಿ ಬ್ಲೂ ಜುಬ್ಬ. ಅವಳ ಬಾಬ್ ಮಾಡಿದ ಕೂದಲು ಹೆಗಲು ಮುಟ್ಟಿ ಸುಮ್ಮನಾಗುತ್ತವೆ. ಕಣ್ಣು ಸ್ವಲ್ಪ ಬೆಕ್ಕು ಆದರೆ ಎದೆ ಹುಚ್ಚು ಹಿಡಿಸುತ್ತದೆ. ಅವಳು ಡ್ರಾಯಿಂಗ್ ರೂಮ್ನ ಮೂಲೆಯಲ್ಲಿ ಚಿಕ್ಕದೊಂದು ಲಿಕ್ಕರ್ ಕ್ಯಾಬಿನೆಟ್ ಮಾಡಿಕೊಂಡಿದ್ದಾಳೆ. ಅದರಲ್ಲಿ ರಮ್ ಇದೆಯಾ? ಅತ್ತ ನಡೆದ ಓಲ್ಡ್ ಮಾಂಕ್ ಬಾಟಲು ಕಣ್ಣಿಗೆ ಕಾಣಿಸಿತು. ಅದರೊಳಗಿನಿಂದ ಗಾಜಿನ ಬಟ್ಟಲಿಗೆ ಇನ್ನೊಂದು ಪಟಿಯಾಲ ಬಗ್ಗಿಸಿಕೊಂಡು ನೀರು ಬೆರೆಸದೆ ಇನ್ನೇನು ಸಿಪ್ ಮಾಡಬೇಕು. ಪ್ಲೀಸ್ ಪಾಲಿ, ಸ್ಟಾಪ್ ದಿಸ್ ಅಂತ ಹತ್ತಿರಕ್ಕೆ ಬಂದಳು. ಆಗ ಎರಗಿದ ಅವಳ ಮೇಲೆ ಪಾಲಿ. ಹಿ ವಾಸ್ ಅ ಬ್ರುಟಲ್. ಒಂದು ಸಲ ಎಳೆದದ್ದು ಸಾಕಾಯಿತು. ಜಿಯಾಳ ನೇವಿ ಬ್ಲೂ ಜುಬ್ಬ ಪೂರ್ತಿ ಹರಿದು ಇಬ್ಬಾಗವಾಯಿತು. ಬೆನ್ನ ಮೇಲಿನ ಬ್ರಾದ ಹುಕ್ ಫಟ್ಟೆಂದು ಹೋಯಿತು. ಹಿ ವಾಸ್ ವೈಲ್ಡ್. ಒಂದು ಸಲ ಮಾತ್ರ ಪ್ರಾಣ ಹೋಯಿತೆಂಬಂತೆ ಕಿರುಚಿಕೊಂಡಳು ಜಿಯಾ. ಅವಳ ಭುಜದ ತಿರುವಿನ ಮೇಲೆ ಸ್ಪಷ್ಟವಾಗಿ ಅವನ ಹಲ್ಲು ಮೂಡಿದ್ದವು. ನೋಡುತ್ತಿದ್ದಂತೆಯೇ ಡಾಕ್ಟರಳ ಭುಜ ಕಂದುಗಟ್ಟಿ ಹೋಯಿತು. ಪಾಲಿ ಅವಳನ್ನು ಅಲ್ಲೇ ಡ್ರಾಯಿಂಗ್ ರೂಮ್ನ ಮೂಲೆಯಲ್ಲಿ ಆಕ್ರಮಿಸಿಕೊಳ್ಳುವ ಮುನ್ನ ತಾನು ಸುರಿದುಕೊಂಡಿದ್ದ ಪಟಿಯಾಲ ಮುಗಿಸಿದ್ದ. ನಂತರ ಕೇವಲ ಭೋರ್ಗರೆತ. ಜಿಯಾಳ ಮಾದಕ ಕಣ್ಣುಗಳಲ್ಲಿ ಪ್ರಚಂಡ ತೃಪ್ತಿ ಇತ್ತು. ಹರಿದು ಹೋದ ಬಟ್ಟೆಗಳನ್ನೇ ಒಮ್ಮೆ ಪ್ರೀತಿಯಿಂದ ಸವರಿಕೊಂಡಳು. ಅವರು ಅಕ್ಕಪಕ್ಕದಲ್ಲಿ ಅಂಗಾತ ಮಲಗಿದ್ದರು, ಬಟ್ಟೆ ಅರೆಬರೆಯಾಗಿ. ಒಂದು ಸಲ ಅವಳ ಭುಜ ತಿರುವಿನ ಕಂದು ಗಾಯದ ಮೇಲೆ ಮೃದುವಾಗಿ ಮುತ್ತಿಟ್ಟು ಅಪಾಲಜಿ ಕೇಳಿಕೊಂಡ ಪಾಲಿ. ಏನಂದ್ಲು ಅವಳು? ಥಟ್ಟನೇ ಕೇಳಿದಳು ಡಾಕ್ಟರ್ ಜಿಯಾ. ಯಾವಳು? ಪಾಲಿ ತೊದಲಿದ. ಕಾದಂಬರಿ ಬರೆಯೋಳು, ಶರದ್ಯಾಮಿನಿ. ಜಿಯಾಳ ದನಿ ಸಹಜವಾಗಿರಲಿಲ್ಲ. ಎಲ್ಲ ಕೊಲೆಗಡಕರು ಅನ್ನೋದನ್ನೇ ಅವಳು ಅಂತಾಳೆ ಅಂದ ಪಾಲಿ. ನನಗೆ ಪರಿಚಯ ಅವಳು ದಿಲ್ಲೀಲಿ ಅಂತ ಡಾಕ್ಟರ್ ಜಿಯಾ ಅನ್ನುತ್ತಿದ್ದ ಹಾಗೆಯೇ ಹಾವು ಮೆಟ್ಟಿದವನಂತೆ ಎದ್ದು ಕುಳಿತಿದ್ದ ಇನ್ಸ್ಪೆಕ್ಟರ್ ಪಾಲಿ. ಪರಿಚಯನ? ಮತ್ತೆ ನಂಗೆ ಯಾಕೆ ಹೇಳಿರಲಿಲ್ಲ ನೀನು? ಕೇಳಿದ. ಹೇಳ್ತಿದ್ದೀನಲ್ಲ, ನಾವು ಒಂದೇ ಕ್ಲಾಸ್ನಲ್ಲಿ ಓದ್ತಿದ್ವಿ.
ಫನಿ ಗರ್ಲ್, ಮೊದಲೇ ನಿಂಗೆ ಹೇಳೋಣ ಅಂದರೆ ನೀನೆಲ್ಲಿ ಸಿಗ್ತಿದ್ದೆ ನನಗೆ, ನನ್ನನ್ನೇ ಮರ್ತೆ ಹೋಗ್ತಿದ್ದೆ ನೀನು. ಹೀಗೆ ಮೈಮೇಲೆ ಮಾರ್ಕ್ ಮಾಡಿ ಯಾವ ಕಾಲವಾಗಿತ್ತು ಪಾಲಿ. ಸಣ್ಣಗೆ ಹೊರಳಿ ಅವನ ಬೆವತ ಎದೆ ತಾಕಿದಳು. ಸ್ಟಾಪ್ ದಿಸ್, ನನಗೆ ಅವಳ ಬಗ್ಗೆ ಹೇಳು, ಸಿಡುಕಿದ. ಅವತ್ತು ರಾತ್ರಿ ಡಾಕ್ಟರ್ ಜಿಯಾ ತನ್ನ ಹಳೆಯ ಸಹಪಾಠಿ ಶರದ್ ಯಾಮಿನಿಯ ಬಗ್ಗೆ ಏನನ್ನೂ ಹೇಳಲಿಲ್ಲವಾದರೂ ಸಬ್ ಇನ್ಸ್ಪೆಕ್ಟರ್ ದೇವಧರ ಮತ್ತು ಎಸಿಪಿ ಪಾಟೀಲ್ ಒಂದು ಆಶ್ಚರ್ಯಕರವಾದ ಮಾಹಿತಿ ಹುಡುಕಿ ತೆಗೆದಿದ್ದರು. ಶರದ್ ಯಾಮಿನಿ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿನಿಯಾಗಿದ್ದಾಗ ಒಬ್ಬ ಪ್ರೊಫೆಸರನ ಹತ್ಯೆಯಾಗಿತ್ತು. ಕೇವಲ ಎದೆ ಮತ್ತು ಕುತ್ತಿಗೆಯ ಮೇಲೆ ಎರಿತಗಳಾಗಿದ್ದವು. ಆತ ಸತ್ತಾಗ ನಗ್ನವಾಗಿದ್ದ. ಮಂಚಕ್ಕೆ ಆತನ ಕೈಗಳನ್ನು ಕಟ್ಟಿ ಹಾಕಲಾಗಿತ್ತು. ಕತೆ ಇದ್ದಕ್ಕಿದ್ದಂತೆ ತಿರುವು ಪಡೆಯಿತು. ಅಪಾರ್ಟ್ಮೆಂಟಿನಲ್ಲಿ ಕೇವಲ ಮೌನವಿತ್ತು. ಪಾಲಿಯ ಎದೆ ಬಡಿತದ ಸದ್ದು ಪಾಲಿಗೆ ಕೇಳಿಸುವಂಥ ಮೌನ. ಅವನು ಸಿಗರೇಟಿನ ಚುರುಕಿ ಎಳೆದಾಗಲೆಲ್ಲ ಪಕ್ಕದಲ್ಲಿ ಮಲಗಿದ್ದವಳ ದೇಹ ಅಸ್ಪಷ್ಟವಾಗಿ ಕಾಣಿಸಿ ಮತ್ತೆ ಕತ್ತಲೆ ಆಗುತ್ತಿತ್ತು. ಜಿಯಾಗೆ ಎಷ್ಟಿರಬಹುದು ವಯಸ್ಸು ಅಂತ ಯೋಚಿಸತೊಡಗಿದ ಪಾಲಿ. 28, 35 ಗೊತ್ತಿಲ್ಲ. ಕೆಲವು ಹೆಂಗಸರ ದೇಹಗಳು 28 ಮೇಲೆ ಅಷ್ಟೇ, ಅದಕ್ಕೆ ವಯಸ್ಸಾಗುವುದಿಲ್ಲ. ಅವಳ ದೇಹ ಸುಖದ ನಿಶ್ಚಲತೆ ಅನುಭವಿಸುತ್ತಿತ್ತು. ತಾನು ಹರಿದು ಹಾಕಿದ ಅವಳ ಬಟ್ಟೆಗಳನ್ನೇ ಗಮನಿಸಿದ ಪಾಲಿ. ಗಂಡಸು ಮೃಗುವಾಗೋದು ಬಹುಶಃ 2 ಸಲ. ಮಾತೃ ಗರ್ಭವನ್ನು ನಿರ್ದಯವಾಗಿ ಸೀಳಿ ನೆತ್ತರು ಬಸಿದು ಮರಣ ಯಾತನೆ ಕೊಟ್ಟು ಈ ಜಗತ್ತಿಗೆ ಬಂದಾಗ ಮತ್ತು ಇಂಥದ್ದೊಂದು ಮೃಗಿಯ ಆಕ್ರಮಣ ಮಾಡಿದಾಗ, ಇಷ್ಟಕ್ಕೂ ಜಿಯಾಳೊಂದಿಗೆ ಹೀಗೆ ಕಾಲ ಕಳೆದು ಎಷ್ಟು ದಿನಗಳಾದವಲ್ಲವೇ ಅಂತ ಯೋಚಿಸಿದ. ತಪ್ಪು ಅದು. ಯಾರೊಂದಿಗೂ ತಾನು ಹೀಗೆ ಕಾಲ ಕಳೆದಿಲ್ಲ. ಇತ್ತೀಚಿನ ತಿಂಗಳುಗಳಲ್ಲಿ ಅವನಿಗೆ ದೂರದಲ್ಲೆಲ್ಲೋ ಯಾವುದೋ ಮಾನವ ದೇಹ ಬೆಂದು ಹೋಗುತ್ತಿರುವ ವಾಸನೆ ಸಣ್ಣಗೆ ತೇಲಿ ಬಂದು ಮೂಗಿಗಡರಿದಂತಾಯಿತು. ಅವತ್ತು ಮನೆಯೊಳಕ್ಕೆ ಕಾಲಿಟ್ಟ ಕೂಡಲೇ ಆವರಿಸಿಕೊಂಡ ಅಸಹ್ಯಕರ ವಾಸನೆ ಅದು. ಜನ್ಮದಲ್ಲಿ ಅದನ್ನು ಮರೆಯಲಾರ. ಒಳ ಮನೆಯಲ್ಲಿ ಶೆಫಾಲಿ ಬೆಂಕಿ ಹಚ್ಚಿಕೊಂಡು ಬೆಂದು ಹೋಗುತ್ತಿದ್ದಳು. ಮೊಸಾಯಿಕ್ ನೆಲದ ಮೇಲೆ ಉರುಳುತ್ತಿದ್ದುದು ದೊಡ್ಡ ಮಾಂಸದ ಮುದ್ದೆ. ಇಟ್ ವಾಸ್ ಅ ಸುಸೈಡ್. ಶೆಫಾಲಿ ತನ್ನ ಸಾವಿಗೆ ತಾನೇ ಕಾರಣ ಅಂತ ಬರೆದಿಟ್ಟಿದ್ದಳು. ಸಾಯುವ ಮುನ್ನ, ಸಾಯದ ಬೇರೆ ದಾರಿಯೇ ಇರಲಿಲ್ಲ ತನಗೆ ಅಂತಲೂ ಬರೆದಿಟ್ಟಿದ್ದಳು. ಅವಳು ಧಗಧಗಿಸಿ ಉರಿಯುತ್ತಿದ್ದ ಕೋಣೆಯ ಬಾಗಿಲಲ್ಲಿ ತಾನು ಕದಲಲಾಗದ ಕಲ್ಲಿನಂತೆ ನಿಂತು ಬಿಟ್ಟಿದ್ದ. ಇನ್ಸ್ಪೆಕ್ಟರ್ ಪಾಲಿ ತನ್ನ 39ನೇ ವಯಸ್ಸಿನಲ್ಲಿ ಹೆಂಡತಿಯನ್ನು ಕಳೆದುಕೊಂಡಿದ್ದು ಹಾಗೆ. ಚಟ್ಟನೆ ತಲೆ ಕೊಡವಿ ಮೇಲೆದ್ದವನು ತಾನಿದ್ದ ಅರೆಯ ಬೆತ್ತಲೆಯಲ್ಲಿ ಹೋಗಿ ಇನ್ನೊಂದು ಪೆಗ್ ರಮ್ ಸುರುವಿಕೊಂಡು ಕುಡಿದ. ಜಿಯಾ ಇನ್ನೊಮ್ಮೆ ಅದೆಲ್ಲ ಸುಖ ನೆನಪಾದಂತಾಗಿ ಮಗ್ಗಲು ಬದಲಿಸಿದಳು. ಎಷ್ಟೊಂದು ದಿನಗಳಾಗಿದ್ದವಲ್ಲ ಪಾಲಿ ತನ್ನನ್ನು ಹೀಗೆ ಆವರಿಸಿಕೊಂಡು ಅಂತ ಯೋಚಿಸುತ್ತಿರುವಾಗಲೇ ನಿದ್ದೆ. ಮರುದಿನ ಬೆಳಗ್ಗೆ ಅವನು ಕಮಿಷನರ್ ಕಚೇರಿಗೆ ಹೋಗುವ ಹೊತ್ತಿಗಾಗಲೇ ಸಭೆ ಶುರುವಾಗಿತ್ತು. ಬಾಗಿಲಲ್ಲೇ ಕುಳಿತಿದ್ದ ಡಿಸಿಪಿ ಪಾಲಿಯನ್ನು ಕೆಕ್ಕರಿಸಿ ನೋಡಿದ. ಪಾಲಿಯ ಮುಖದ ಮೇಲೆ ರಾತ್ರಿ ಕುಡಿದ ರಮ್ ನಾಲೆಗಳು ಇನ್ನಾದರೂ ಇದ್ದವು. ಕೆಟ್ಟ ಹ್ಯಾಂಗ್ ಓವರ್. ಮಾತನಾಡುತ್ತಾ ಕುಳಿತಾಗಲೇ ಜೇಬಿನಿಂದ ಒಂದು ಡಿಸ್ಪ್ರಿನ್ ಮಾತ್ರೆಯ ಸಿಪ್ಪೆ ಬಿಚ್ಚಿ ಅಲ್ಲಿದ್ದ ನೀರಿನ ಗ್ಲಾಸ್ನೊಳಕ್ಕೆ ಹಾಕಿ ಅದನ್ನು ಬೆರೆಸಿಕೊಂಡು ಕುಡಿದ. ಸ್ವಲ್ಪ ಹೊತ್ತು ಹಿತವನ್ನಿಸಿತು. ಏನ್ ಸಾರಿದು ಅವಸ್ಥೆ ಎಂಬಂತೆ ಪಾಲಿಯನ್ನು ಅಕ್ಕರಿಯ ಬೇಸರ ಬೆರೆತ ಕಣ್ಣುಗಳಲ್ಲಿ ನೋಡಿದ್ದ ಸಬ್ ಇನ್ಸ್ಪೆಕ್ಟರ್ ದೇವಧರ. ಎಸಿಪಿ ಪಾಟೀಲನ ಮಾತುಗಳು ಪಾಲಿಯ ಕಿವಿಗೆ ಬೀಳತೊಡಗಿದ್ದೇ ಆವಾಗ. 1977ನೇ ಇಸವಿಯೊಳಗೆ ಆಗಿದ್ದ ಮರ್ಡರ್ ಅದು. ದಿಲ್ಲಿ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಆಗಿತ್ತು. ಇದೇ ಮೆಥಡ್ ಉಪಯೋಗಿಸಿದ್ರು. ಕೈ ಕಟ್ಟಿ ಹಾಕಿ ಐಸ್ನಿಂದ. ಆದರೆ ಒಂದು ಸಣ್ಣ ಕನ್ಫ್ಯೂಷನ್ ಇದೆ ಅದರಲ್ಲಿ. ಐಸ್ನ ಚಿಕ್ಕ ಚಿಕ್ಕ ತುಂಡು ಮಾಡೋದಕ್ಕೆ ಅಂತ ಉಪಯೋಗಿಸೋ ಐಸ್ ಬ್ರಿಕ್ ಇದೆಯಲ್ಲ, ಅದನ್ನು ಬಳಸಿದ್ರ ಅಥವಾ ಮಂಜುಗಡ್ಡೆಯನ್ನೇ ಚಾಕುವಿನ ಶೇಪ್ನಲ್ಲಿ ರೆಡಿ ಮಾಡಿಟ್ಟುಕೊಂಡು ಅದರಿಂದ ಎರಿದು ಕೊಂದಿದ್ರ? ಸ್ಪಷ್ಟವಾಗ್ತಿಲ್ಲ.
ಇರಿದ ಗಾಯಗಳು ಮಾತ್ರ ಕೇವಲ ಕುತ್ತಿಗೆ ಮತ್ತು ಎದೆಯ ಮೇಲಿದ್ದ ಮಿಲಿಂದ್ ಬೋಪಯ್ಯನ ದೇಹದ ಮೇಲಿದ್ದ ಹಾಗೆ ಪಾಟೀಲ್ ವಿವರಿಸುತ್ತಿದ್ದರು. ಅಂದ್ರೆ 1977ರಲ್ಲಿ ಅದೇ ಯೂನಿವರ್ಸಿಟಿಯಲ್ಲಿ ಶರದ್ ಯಾಮಿನಿ ಕೂಡ ಓದ್ತಾ ಇದ್ಲು ಅಂತನಾ? ಇವಳು ಅದೇ ಕ್ಯಾಂಪಸ್ನಲ್ಲಿ ಇದ್ಲಲ್ವಾ ಕೇಳಿದ ಪಾಲಿ. ಯೂನಿವರ್ಸಿಟಿಯ ದಾಖಲೆಗಳ ಪ್ರಕಾರ ಎಸ್, ಇವಳು ಅಲ್ಲಿ ಓದ್ತಿದ್ಲು ಅಂದರು ಪಾಟೀಲ್. ಕೇವಲ ಪಾಲಿಗಷ್ಟೇ ಅಲ್ಲ, ಸಭೆಯ ಟೇಬಲ್ಲಿನ ಮೊದಲ ತುದಿಯ ಕುರ್ಚಿಯಲ್ಲಿ ಕುಳಿತಿದ್ದ ಕಮಿಷನರ್ ಧರಣಿ ಕೂಡ ಪಾಟೀಲರೆಡೆಗೆ ಮೆಚ್ಚುಗೆ ಉಂಟಾಗಿತ್ತು. ಹಳೆ ಇನ್ವೆಸ್ಟಿಗೇಟರ್ ಅನುಭವಿ ಜಾಡುವುದು. ಕ್ರೈಮ್ ಎಲ್ಲೇ ನಡೆದಿರಬಹುದು, ಅದರ ಸ್ವರೂಪ ತಪ್ಪದೇ ನೆನಪಿಟ್ಟುಕೊಂಡಿರುತ್ತಾನೆ ಇನ್ವೆಸ್ಟಿಗೇಟರ್. ಸತ್ತವನ ಹೆಸರು, ಜಾಗ, ವಯಸ್ಸು, ಡೇಟು ಎಲ್ಲ ಮರೆತಿರಬಹುದು, ಆದರೆ ಕೊಲೆಯಾದ ರೀತಿ ಕರಾರುವಕ್ಕಾಗಿ ನೆನಪಿಗಿರುತ್ತದೆ. ಅಂಥದ್ದೇ ಇನ್ನೊಂದು ಕೊಲೆಯಾದ ತಕ್ಷಣ ಮನಸ್ಸು ಮೊದಲಿನದನ್ನು ನೆನಪು ಮಾಡಿಕೊಂಡು ಬಿಡುತ್ತದೆ. ಇಂಥ ACP ಪಾಟೀಲ್ ಇನ್ನು ಕೆಲವು ತಿಂಗಳುಗಳಿಗೆ ರಿಟೈರ್ ಆಗಿ ಬಿಡುತ್ತಾರೆ. ಎಷ್ಟು ನಷ್ಟವಲ್ಲವೇ ಇಲಾಖೆಗೆ, ಕಮಿಷನರ್ ಧರಣಿ ಯೋಚಿಸುತ್ತಿದ್ದರು. ಪಾಟೀಲ್ರೇ, ನೀವೊಂದ್ಸಲ ಕನ್ನಡ ಬುಕ್ ಪಬ್ಲಿಷರ್ ಅಸೋಸಿಯೇಷನ್ಗೆ ಹೋಗಿ ಬನ್ನಿ. ಶರದ್ ಯಾಮಿನಿ ಅನ್ನೋ ಹೆಂಗಸು ಏನೇನೆಲ್ಲ ಬರೆದಿದ್ದಾಳೋ ಎಲ್ಲವನ್ನು ಕಲೆಕ್ಟ್ ಮಾಡಿ. ಒಂದು ವಿಷಯವನ್ನು ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಮಿಲಿಂದ್ ಬೋಪಯ್ಯ ಮರ್ಡರ್ ಕೇಸ್ ಅನ್ನೋದು ಇತರೆ ಮರ್ಡರ್ ಕೇಸುಗಳಂಥದ್ದಲ್ಲ. ಇದಕ್ಕೆ ಬೇರೇನೇ ಥರದ ಇನ್ವೆಸ್ಟಿಗೇಷನ್ ಬೇಕು. ನಾವು ತುಂಬ ಇಂಟೆಲಿಜೆಂಟ್ ಆ್ಯಂಡ್ ಡಿಫಿಕಲ್ಟ್ ಕ್ರಿಮಿನಲ್ನ ಬೆನ್ನು ಬಿದ್ದಿದ್ದೀವಿ ಅನ್ನೋದನ್ನು ಮರಿಬೇಡಿ. ದೇವಧರ್, ಇವತ್ತೇ ದಿಲ್ಲಿಗೆ ಹೋಗಿ ಅಲ್ಲಿ ಕ್ರೈಮ್ ರೆಕಾರ್ಡ್ ಬ್ಯೂರೋದಲ್ಲಿ ನನ್ನ ಸೀನಿಯರ್ ಫ್ರೆಂಡ್ ಒಬ್ಬರಿದ್ದಾರೆ, ದೇವಯಾನಿ ಅಂತ. ಅವರು ಈ ಕೇಸ್ ಫೈಲ್ಸ್ನ ಹುಡುಕಿ ತೆಕ್ಕೊಡ್ತಾರೆ. ದೇವಧರ್ ಅದನ್ನು ಸ್ಟಡಿ ಮಾಡಲಿ. ನಾಳೆಯಿಂದ DCP ಅವರು ಈ ಮೀಟಿಂಗ್ಗಳಿಗೆ ಅಟೆಂಡ್ ಮಾಡಬೇಕಾಗಿಲ್ಲ. ಅವರು ದಿನನಿತ್ಯದ ಅಡ್ಮಿನಿಸ್ಟ್ರೇಷನ್ ನೋಡ್ಕೋತಾರೆ. ಪಾಲಿ, ಕಮ್ ವಿತ್ ಮೀ ಅಂದವರೇ ಕಮಿಷನರ್ ಧರಣಿ ಸಭೆಯೇ ಮುಗಿಯುತ್ತೆಂಬಂತೆ ಎದ್ದು ನಿಂತರು. DCPಯ ಮುಖಕ್ಕೆ ಹೊಡೆದಂತಾಗಿತ್ತು. ಈ ಮರ್ಡರ್ ಕೇಸಿನ ತನಿಖೆಯಲ್ಲಿ ನಿನಗೆ ಪಾತ್ರವಿಲ್ಲ ಅನ್ನೋದನ್ನು ಧರಣಿ ಅಗತ್ಯಕ್ಕಿಂತ ಸ್ಪಷ್ಟವಾಗಿ ಹೇಳಿದ್ದರು. ಬೈ ಪಾಟೀಲರೇ, ಶರದ್ ಯಾಮಿನಿಯ ತಂದೆ ತಾಯಿ ತೀರಿಕೊಂಡ ಆಕ್ಸಿಡೆಂಟ್ನ ಫೈಲ್ಸ್ ತರಿಸ್ಕೋಬೇಕಾಗತ್ತಾ ಅಂತ ನೋಡಿ ನೀವು ಅವಳ ಬುಕ್ಸ್ ತರ್ತೀರಲ್ಲ, ಅವುಗಳದೊಂದು ಕಾಪಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಅಸಿಸ್ಟ್ ಮಾಡೋ ಸೈಕಿಯಾಟ್ರಿಸ್ಟ್ ಇದ್ದಾಳಲ್ಲ ಆ ಹುಡುಗಿ, ಡಾಕ್ಟರ್ ಜಿಯಾ, ಅವಳ ಕೈಗೂ ಕೊಡಿ. ನಾನು ಸೈಕಿಯಾಟ್ರಿ ಪ್ರಾಕ್ಟೀಸ್ ಮಾಡೋದು ಬಿಟ್ಟು ತುಂಬ ವರ್ಷಗಳಾದವು. ಒಂದು ಎಕ್ಸ್ಪರ್ಟ್ ಒಪಿನಿಯನ್ ತೊಗೊಂಡ್ಬಿಡೋಣ. ಡಾಕ್ಟರ್ ಜಿಯಾಗೆ ನಾನು ಹೇಳಿದ್ದೀನಿ ಅಂತ ಹೇಳಿ ಇನ್ವೆಸ್ಟಿಗೇಷನ್ನಲ್ಲಿ ಆಕೆನೂ ಇನ್ವಾಲ್ವ್ ಆಗಲಿ. ಪಾಲಿ, ಕಮ್ ವಿತ್ ಮೀ ಅಂದವರೇ ಅವರು ಮೀಟಿಂಗ್ ಹಾಲ್ನಿಂದ ಹೊರಬಿದ್ದರು. ಪಾಲಿ ದುಗುಡಗೊಂಡಿದ್ದ. ಕಮಿಷನರ್ ಧರಣಿ ತನ್ನನ್ನು ಎಂದಿನ ಪ್ರೀತಿ ವಿಶ್ವಾಸದಿಂದಲೇ ನೋಡುತ್ತಿದ್ದಾರೆ. ಆದರೆ ಈ ತನಿಖೆಯಲ್ಲಿ ಯಾಕೆ ತನಗೆ ಯಾವುದೇ ಜವಾಬ್ದಾರಿ ಕೊಡಲಿಲ್ಲ? ರಾತ್ರಿ ಆಫೀಸರ್ಸ್ ಮೆಸ್ನಲ್ಲಿ ಕುಡಿದದ್ದು ಗೊತ್ತಾಗಿದೆಯಾ? ಜಿಯಾ ಕರೆದೊಯ್ದದ್ದು ಗೊತ್ತಾದ ಮೇಲೆ ತನ್ನೆಡೆಗಿನ ನಂಬಿಕೆ ಕಡಿಮೆಯಾಗಿದೆಯಾ? ಪಾಲಿ, ನಿಮ್ಮಿಂದ ಬೋಪಯ್ಯನ ಹೆಣ ಪತ್ತೆಯಾದ ಮರುಕ್ಷಣದಿಂದ ನೀವು ಇನ್ವೆಸ್ಟಿಗೇಷನ್ ವಿಷಯದಲ್ಲಿ ಇಡ್ತಿರೋ ಹೆಜ್ಜೆಗಳು ತುಂಬ ಕರೆಕ್ಟ್ ಆಗಿವೆ. ಏನೇ ಸೈಕಾಲಜಿ, ಹಳೆಯ ಕೇಸುಗಳ ಅಂತ ಮಾತನಾಡಿದರೂ ನಮಗೆ ಬೇಕಾಗಿರೋದು ಈ ಕೇಸ್ನಲ್ಲಿ ಆರೋಪಿ ಯಾರು ಮತ್ತು ಶರದ್ ಯಾಮಿನಿ ಅನ್ನೋ ಹೆಂಗಸು ಈ ಕೇಸಿನಲ್ಲಿ ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿದ್ದಾಳೆ ಅನ್ನೋದು ಅಷ್ಟೇ. ದೇವಧರ್ ದಿಲ್ಲಿಯಿಂದ ವಾಪಸ್ಸು ಬರೋಕೆ ವಾರ 10 ದಿವಸ ಆಗುತ್ತೆ. ಈ ಕಡೆ ಪಾಟೀಲರು ಪುಸ್ತಕ ಹುಡುಕಿಕೊಂಡು ಓಡಾಡ್ತಿರ್ಲಿ. DCPನಂತೂ ನಾನು ಪೂರ್ತಿ ಪಕ್ಕಕ್ಕಿಟ್ಟಿದ್ದೀನಿ. ತನಿಖೆ ಕೆಲಸದಲ್ಲಿ ತೊಡಗಿರೋರು ನೀವೊಬ್ಬರೇ, ಬೇರೆ ಯಾವ ಕೆಲಸದ ಕಡೆಗೂ ತಲೆ ಹಾಕಬೇಡಿ. ಜಸ್ಟ್ ಶ್ಯಾಡೋ ಹರ್. ಇವತ್ತಿನಿಂದಲೇ ಶರದ್ ಯಾಮಿನಿಯ ಬೆನ್ನು ಹತ್ತಿಬಿಡಿ. ನಿಮಗೊಂದಿಷ್ಟು ಹಣ ಮಂಜೂರು ಮಾಡ್ತಿದ್ದೀನಿ. ಬೇರೆ ಏನೇ ಬೇಕಿದ್ರೂ ನನ್ನನ್ನು ಕೇಳಿ. ಇರೋ ತಾಕತ್ತೆಲ್ಲ ಉಪಯೋಗಿಸಿ ಈ ಕೇಸ್ನ ನನಗೆ ಸಾಲ್ವ್ ಮಾಡಿಕೊಡಿ. ಮೊದಲೇ ಅದನ್ನೆಲ್ಲ ಕಂಠಸ್ಥ ಮಾಡಿಕೊಂಡಿದ್ದರೇನೋ ಎಂಬಂತೆ ಮಾತನಾಡಿ ನೀನಿನ್ನು ಹೊರಡಬಹುದು ಎಂಬಂತೆ ಕೈ ಚಾಚಿದರು ಕಮಿಷನರ್ ಧರಣಿ.
ಪಾಲಿಯ ಕಾಲು ನೆಲದ ಮೇಲಿರಲಿಲ್ಲ. ಅವತ್ತೇ ಅವನು ಅವಳನ್ನು ಬೆನ್ನತ್ತಿ ಹೋಗಿದ್ದು, ಅಪಘಾತದಿಂದ ಬಚಾವಾದದ್ದು ಮತ್ತು ನಟೋರಿಯಸ್ ಹಂತಕಿ ನೀನಾ ಎಮಿಲಿ ಅನ್ನುವವಳನ್ನು ಭೇಟಿಯಾದದ್ದನ್ನ ಅಧಿಕೃತವಾಗಿ ಮರ್ಡರ್ ಕೇಸಿನ ರೆಕಾರ್ಡಿನಲ್ಲಿ ದಾಖಲು ಮಾಡಿದ್ದು.